ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಅದಕ್ಕೆ ಸದ್ಯಕ್ಕೆ ಅಂತ್ಯ ಸಿಗುವಂತ ಲಕ್ಷಣ ಕಾಣ್ತಾ ಇಲ್ಲ. ರಬಲ್ ಟೀಮ್ ದೆಹಲಿಗೆ ಹೋಗಿ ಬಂದಿದ್ದಾಯ್ತು. ಈಗ ಮತ್ತೊಮ್ಮೆ ರಾಜ್ಯ ಬಿಜೆಪಿ ಬಣ ಬಡಿದಾಟ ದೆಹಲಿ ಅಂಗಳಕ್ಕೆ ಶಿಫ್ಟ್ ಆಗ್ತಾ ಇದೆ. ರೆಬಲ್ಸ್ ವಾಪಸ್ಸಾದ ಬೆನ್ನಲ್ಲೇ ಬಿ.ವೈ. ವಿಜೇಂದ್ರ ಅವರು ಕೂಡ ದೆಹಲಿಗೆ ತೆರಳುತ್ತಿದ್ದಾರೆ. ಸಾಕಷ್ಟು ಜನ ಅಧ್ಯಕ್ಷಗಿರಿ ರೇಸ್ನಲ್ಲಿದ್ದಾರೆ. ನೋಡ್ಬೇಕೇನಾಗುತ್ತೋ. ಅವರು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ದೆಹಲಿಗೆ ಹೋಗೋದಕ್ಕಿಂತ ಮುಂಚೆ ವಿಜೇಂದ್ರ ಅವರು ಪಕ್ಷದಲ್ಲಿ ಹಲವು ನಾಯಕರು ರೇಸ್ನಲ್ಲಿದ್ದಾರೆ. ಅಧ್ಯಕ್ಷಗಾದಿ ರೇಸ್ನಲ್ಲಿ ಯತ್ನಾಳ್ ಅವರು ಇದ್ದಾರೆ ಅಂತ ಮಾತಾಡಿದ್ದಾರೆ. ಕೇಳಿ. ನಾಳೆ ದಿನ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರ ಮನೆ ಗೃಹ ಪ್ರವೇಶ. ಸಚಿವರಾಗಿ ಹೊಸ ಮನೆಗೆ ಸರ್ಕಾರಿ ಬಂಗ್ಲೆಗೆ ನಾಳೆ ತೆರಳುತ್ತಾ ಇದ್ದಾರೆ. ಹಾಗಾಗಿ ಆ ನಿಮಿತ್ತ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ವರಿಷ್ಠರು ಭೇಟಿ ಮಾಡ್ತಕ್ಕಂಥ ಯಾರನ್ನೂ ಕೂಡ ಸಮಯವನ್ನು ಕೇಳಿಲ್ಲ. ತಪ್ಪೇನಿಲ್ಲ ರೀ, ಹಿರಿಯರು ಇದ್ದಾರೆ, ಯತ್ನಾಳ ಅನೇಕ ಹಿರಿಯರು ಕೂಡ ಇದ್ದಾರೆ. ಎಲ್ಲರೂ ಎಲ್ಲರ ಹೆಸರು ಇರ್ತಾರೆ, ತಪ್ಪು ಅಂತ ಯಾಕೆ ಅನ್ಕೊಂತೀರಿ? ನಾಳೆ ದಿನ ನೋಡಿ, ದಿನದಿಂದ ದಿನಕ್ಕೆ ಬಿಜೆಪಿ ಪಾಳ್ಯದಲ್ಲಿ ಈ ಒಂದು ಬಣ್ಣ ಬಡಿದಾಟ ಜೋರಾಗ್ತಾನೆ ಇದೆ. ಒಂದು ಕಡೆ ಇವರು ಹೇಳಿಕೆಯನ್ನು ಕೊಡೋದು ರೆಬಲ್ಸ್ ಟೀಮ್, ಮತ್ತೊಂದು ಕಡೆ ವಿಜೇಂದ್ರ ಟೀಮ್ ಒಂದು ಹೇಳಿಕೆಯನ್ನು ಕೊಡೋದು, ಈ ರೀತಿಯಾಗಿ ಬಣ್ಣ ಬಡಿದಾಟ ಜೋರಾಗ್ತಾ ಇದೆ. ರೇಣುಕಾಚಾರ್ಯ ಟೀಮ್ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದು ಅವರ ವಿರುದ್ಧ ಯತ್ನಾಳ್ ಈಗ ಸಿಡಿದಿದ್ದಾರೆ. ಹಂದಿಗಳಿಗೆ ಹೋಲಿಕೆಯನ್ನ ಮಾಡಿ ಯತ್ನಾಳ್ ಅವರು ವ್ಯಂಗ್ಯವಾಡಿದ್ದಾರೆ. ಹಾಗಾಗಿ ಯತ್ನಾಳ್ ಅವರ ಮಾತಿಗೆ ರೇಣುಕಾಚಾರ್ಯ ಸುಮ್ಮನೆ ಕೂತಿಲ್ಲ, ಅವರು ಕೂಡ ಕೌಂಟರ್ ಕೊಟ್ಟರು. ನೋಡಿ. ಮತ್ತೆ ಯಾರು ಹದಿಗೆ ಹೋಗೋದು ಕೆಲವೊಂದು ಮಂದಿ ತೋರಿಸ್ತಿರಲ್ಲ, ಅದೇ ಇಲ್ಲಾರ್ದು ಕೆಲವೊಂದು ಹಂದಿಗಳು ಅದಾವಲ್ಲ ಅವ್ರು ತೋರಿಸೋದು ಯಾಕೆ ತೋರಿಸ್ತೀರಿ? ನಾವೇನಾದ್ರು ಪ್ರಚೋದನೆಯಾಗಿ ಮಾತಾಡ್ಲತ್ತೇಳಿ ನಾವು ಹಂದಿಗಳಿಗೆ ಉತ್ತರ ಕೊಡುವುದಿಲ್ಲ. ನೀವು ಏನು ಮಾಡಿರಿ, ದಾವಣಗೆರೆಗೆ ಒಂದು 2 ಹಂದಿ ಅದಾವ, ಅವ್ರ ಮನೆ ಮುಂದೆ ಒಂದು ಟೆಂಟ್ ಹೊಡ್ಸ್ರಿ. ಮತ್ತು ಬೆಂಗಳೂರಿನಾಗ ಶಿವಾನಂದ ಸರ್ಕಲ್ನಾಗ ವಿಜೇಂದ್ರ ಮನೆ ಅಲ್ಲೇ ಇದ್ದುಬಿಡ್ರಿ. ಗುಣಗಾನ ಮಾಡೋದು ಮುಂಜಾನೆ ಸುಪ್ರಭಾತದಿಂದೇ ಚಾಲು ಮಾಡಿರಿ. ಜಯ ಜಯ ವಿಜಯೇಂದ್ರ, ನಿನ್ನ ನಾಮವೋ ನಮಗೆಲ್ಲ ಅನುಕೂಲವೋ ತಳಿ ಹೊಟ್ರಿ. ನಾಚಿ ಆಗಲ್ವಾ? ನನಗೆ ಹಂದಿ ಅಂತ ಹೋಲಿಸ್ತೀಯ? ಆಯಿತು, ಹಂದಿ ಅಂದ್ರೆ ಏನು? ವಿಷ್ಣುವಿನ ಅವತಾರ. ಹಂದಿ ಅಂದರೆ ವಿಷ್ಣುವಿನ ಅವತಾರದಲ್ಲಿ ಏನು ಕೆಲವೊಂದ್ಸರಿ ಈ ದೇವರು ಪ್ರಾಣಿಗಳ ಈ ನಾರಾಯಣ ನಾಯಿಗಂತ ನಿಯತಿ ಇದ್ರಿ, ನಾಯಿಗಿರೋ ನಿಯತಿ ಯಾರಿಲ್ಲ. ವಿಷ್ಣುವಿನ ಅವತಾರವೇ ಮತ್ತೊಂದು ವರ ಹಂದಿ. ನಮ್ಮನ್ನು ದೇವ್ರಿಗೆ ಹೋಲಿಸಿದ್ಯಾ ನಿನಗೆ? ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಅದಕ್ಕೆ ಸದ್ಯಕ್ಕೆ ಅಂತ್ಯ ಸಿಗುವಂತ ಲಕ್ಷಣ ಕಾಣ್ತಾ ಇಲ್ಲ. ರಬಲ್ ಟೀಮ್ ದೆಹಲಿಗೆ ಹೋಗಿ ಬಂದಿದ್ದಾಯ್ತು. ಈಗ ಮತ್ತೊಮ್ಮೆ ರಾಜ್ಯ ಬಿಜೆಪಿ ಬಣ ಬಡಿದಾಟ ದೆಹಲಿ ಅಂಗಳಕ್ಕೆ ಶಿಫ್ಟ್ ಆಗ್ತಾ ಇದೆ. ರೆಬಲ್ಸ್ ವಾಪಸ್ಸಾದ ಬೆನ್ನಲ್ಲೇ ಬಿ.ವೈ. ವಿಜೇಂದ್ರ ಅವರು ಕೂಡ ದೆಹಲಿಗೆ ತೆರಳುತ್ತಿದ್ದಾರೆ. ಸಾಕಷ್ಟು ಜನ ಅಧ್ಯಕ್ಷಗಿರಿ ರೇಸ್ನಲ್ಲಿದ್ದಾರೆ. ನೋಡ್ಬೇಕೇನಾಗುತ್ತೋ. ಅವರು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ದೆಹಲಿಗೆ ಹೋಗೋದಕ್ಕಿಂತ ಮುಂಚೆ ವಿಜೇಂದ್ರ ಅವರು ಪಕ್ಷದಲ್ಲಿ ಹಲವು ನಾಯಕರು ರೇಸ್ನಲ್ಲಿದ್ದಾರೆ. ಅಧ್ಯಕ್ಷಗಾದಿ ರೇಸ್ನಲ್ಲಿ ಯತ್ನಾಳ್ ಅವರು ಇದ್ದಾರೆ ಅಂತ ಮಾತಾಡಿದ್ದಾರೆ. ಕೇಳಿ. ನಾಳೆ ದಿನ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರ ಮನೆ ಗೃಹ ಪ್ರವೇಶ. ಸಚಿವರಾಗಿ ಹೊಸ ಮನೆಗೆ ಸರ್ಕಾರಿ ಬಂಗ್ಲೆಗೆ ನಾಳೆ ತೆರಳುತ್ತಾ ಇದ್ದಾರೆ. ಹಾಗಾಗಿ ಆ ನಿಮಿತ್ತ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ವರಿಷ್ಠರು ಭೇಟಿ ಮಾಡ್ತಕ್ಕಂಥ ಯಾರನ್ನೂ ಕೂಡ ಸಮಯವನ್ನು ಕೇಳಿಲ್ಲ. ತಪ್ಪೇನಿಲ್ಲ ರೀ, ಹಿರಿಯರು ಇದ್ದಾರೆ, ಯತ್ನಾಳ ಅನೇಕ ಹಿರಿಯರು ಕೂಡ ಇದ್ದಾರೆ. ಎಲ್ಲರೂ ಎಲ್ಲರ ಹೆಸರು ಇರ್ತಾರೆ, ತಪ್ಪು ಅಂತ ಯಾಕೆ ಅನ್ಕೊಂತೀರಿ? ನಾಳೆ ದಿನ ನೋಡಿ, ದಿನದಿಂದ ದಿನಕ್ಕೆ ಬಿಜೆಪಿ ಪಾಳ್ಯದಲ್ಲಿ ಈ ಒಂದು ಬಣ್ಣ ಬಡಿದಾಟ ಜೋರಾಗ್ತಾನೆ ಇದೆ. ಒಂದು ಕಡೆ ಇವರು ಹೇಳಿಕೆಯನ್ನು ಕೊಡೋದು ರೆಬಲ್ಸ್ ಟೀಮ್, ಮತ್ತೊಂದು ಕಡೆ ವಿಜೇಂದ್ರ ಟೀಮ್ ಒಂದು ಹೇಳಿಕೆಯನ್ನು ಕೊಡೋದು, ಈ ರೀತಿಯಾಗಿ ಬಣ ಬಡಿದಾಟ ಜೋರಾಗ್ತಾ ಇದೆ. ರೇಣುಕಾಚಾರ್ಯ ಟೀಮ್ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದು ಅವರ ವಿರುದ್ಧ ಯತ್ನಾಳ್ ಈಗ ಸಿಡಿದಿದ್ದಾರೆ. ಹಂದಿಗಳಿಗೆ ಹೋಲಿಕೆಯನ್ನ ಮಾಡಿ ಯತ್ನಾಳ್ ಅವರು ವ್ಯಂಗ್ಯವಾಡಿದ್ದಾರೆ. ಹಾಗಾಗಿ ಯತ್ನಾಳ್ ಅವರ ಮಾತಿಗೆ ರೇಣುಕಾಚಾರ್ಯ ಸುಮ್ಮನೆ ಕೂತಿಲ್ಲ, ಅವರು ಕೂಡ ಕೌಂಟರ್ ಕೊಟ್ಟರು. ನೋಡಿ. ಮತ್ತೆ ಯಾರು ಹದಿಗೆ ಹೋಗೋದು ಕೆಲವೊಂದು ಮಂದಿ ತೋರಿಸ್ತಿರಲ್ಲ, ಅದೇ ಇಲ್ಲಾರ್ದು ಕೆಲವೊಂದು ಹಂದಿಗಳು ಅದಾವಲ್ಲ ಅವ್ರು ತೋರಿಸೋದು ಯಾಕೆ ತೋರಿಸ್ತೀರಿ? ನಾವೇನಾದ್ರು ಪ್ರಚೋದನೆಯಾಗಿ ಮಾತಾಡ್ಲತ್ತೇಳಿ ನಾವು ಹಂದಿಗಳಿಗೆ ಉತ್ತರ ಕೊಡುವುದಿಲ್ಲ. ನೀವು ಏನು ಮಾಡಿರಿ, ದಾವಣಗೆರೆಗೆ ಒಂದು 2 ಹಂದಿ ಅದಾವ, ಅವ್ರ ಮನೆ ಮುಂದೆ ಒಂದು ಟೆಂಟ್ ಹೊಡ್ಸ್ರಿ.
ಮತ್ತು ಬೆಂಗಳೂರಿನಾಗ ಶಿವಾನಂದ ಸರ್ಕಲ್ನಾಗ ವಿಜೇಂದ್ರ ಮನೆ ಅಲ್ಲೇ ಇದ್ದುಬಿಡ್ರಿ. ಗುಣಗಾನ ಮಾಡೋ ಮುಂಜಾನೆ ಸುಪ್ರಭಾತದಿಂದೇ ಚಾಲು ಮಾಡಿರಿ. ಜಯ ಜಯ ವಿಜಯೇಂದ್ರ ನಿನ್ನ ನಾಮವೋ ನಮಗೆಲ್ಲ ಅನುಕೂಲವೋ ತಳಿ ಹೊಟ್ರಿ. ನಾಚಿಕೆ ಆಗಲ್ವಾ? ನನಗೆ ಹಂದಿ ಅಂತ ಹೋಲಿಸ್ತೀಯ? ಆಯಿತು, ಹಂದಿ ಅಂದ್ರೇನು? ವಿಷ್ಣುವಿನ ಅವತಾರ. ಹಂದಿ ಅಂದರೆ ವಿಷ್ಣುವಿನ ಅವತಾರದಲ್ಲಿ ಏನು ಕೆಲವೊಂದ್ಸರಿ ಈ ದೇವರು ಪ್ರಾಣಿಗಳ ಈ ನಾರಾಯಣ ನಾಯಿಗಂತ ನಿಯತಿ ಇದ್ರಿ, ನಾಯಿಗಿರೋ ನಿಯತಿ ಯಾರಿಲ್ಲ. ವಿಷ್ಣುವಿನ ಅವತಾರವೇ ಮತ್ತೊಂದು ವರ ಹಂದಿ. ನಮ್ಮನ್ನು ದೇವ್ರಿಗೆ ಹೋಲಿಸಿದ್ಯಾ ನಿನಗೆ? ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಅದಕ್ಕೆ ಸದ್ಯಕ್ಕೆ ಅಂತ್ಯ ಸಿಗುವಂತ ಲಕ್ಷಣ ಕಾಣ್ತಾ ಇಲ್ಲ. ರಬಲ್ ಟೀಮ್ ದೆಹಲಿಗೆ ಹೋಗಿ ಬಂದಿದ್ದಾಯ್ತು. ಈಗ ಮತ್ತೊಮ್ಮೆ ರಾಜ್ಯ ಬಿಜೆಪಿ ಬಣ ಬಡಿದಾಟ ದೆಹಲಿ ಅಂಗಳಕ್ಕೆ ಶಿಫ್ಟ್ ಆಗ್ತಾ ಇದೆ. ರೆಬಲ್ಸ್ ವಾಪಸ್ಸಾದ ಬೆನ್ನಲ್ಲೇ ಬಿ.ವೈ. ವಿಜೇಂದ್ರ ಅವರು ಕೂಡ ದೆಹಲಿಗೆ ತೆರಳುತ್ತಿದ್ದಾರೆ. ಸಾಕಷ್ಟು ಜನ ಅಧ್ಯಕ್ಷಗಿರಿ ರೇಸ್ನಲ್ಲಿದ್ದಾರೆ. ನೋಡ್ಬೇಕೇನಾಗುತ್ತೋ. ಅವರು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ದೆಹಲಿಗೆ ಹೋಗೋದಕ್ಕಿಂತ ಮುಂಚೆ ವಿಜೇಂದ್ರ ಅವರು ಪಕ್ಷದಲ್ಲಿ ಹಲವು ನಾಯಕರು ರೇಸ್ನಲ್ಲಿದ್ದಾರೆ. ಅಧ್ಯಕ್ಷಗಾದಿ ರೇಸ್ನಲ್ಲಿ ಯತ್ನಾಳ್ ಅವರು ಇದ್ದಾರೆ ಅಂತ ಮಾತಾಡಿದ್ದಾರೆ. ಕೇಳಿ. ನಾಳೆ ದಿನ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರ ಮನೆ ಗೃಹ ಪ್ರವೇಶ. ಸಚಿವರಾಗಿ ಹೊಸ ಮನೆಗೆ ಸರ್ಕಾರಿ ಬಂಗ್ಲೆಗೆ ನಾಳೆ ತೆರಳುತ್ತಾ ಇದ್ದಾರೆ. ಹಾಗಾಗಿ ಆ ನಿಮಿತ್ತ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ವರಿಷ್ಠರು ಭೇಟಿ ಮಾಡ್ತಕ್ಕಂಥ ಯಾರನ್ನೂ ಕೂಡ ಸಮಯವನ್ನು ಕೇಳಿಲ್ಲ. ತಪ್ಪೇನಿಲ್ಲ ರೀ, ಹಿರಿಯರು ಇದ್ದಾರೆ, ಯತ್ನಾಳ ಅನೇಕ ಹಿರಿಯರು ಕೂಡ ಇದ್ದಾರೆ. ಎಲ್ಲರೂ ಎಲ್ಲರ ಹೆಸರು ಇರ್ತಾರೆ, ತಪ್ಪು ಅಂತ ಯಾಕೆ ಅನ್ಕೊಂತೀರಿ? ನಾಳೆ ದಿನ ನೋಡಿ, ದಿನದಿಂದ ದಿನಕ್ಕೆ ಬಿಜೆಪಿ ಪಾಳ್ಯದಲ್ಲಿ ಈ ಒಂದು ಬಣ ಬಡಿದಾಟ ಜೋರಾಗ್ತಾನೆ ಇದೆ. ಒಂದು ಕಡೆ ಇವರು ಹೇಳಿಕೆಯನ್ನು ಕೊಡೋದು ರೆಬಲ್ಸ್ ಟೀಮ್, ಮತ್ತೊಂದು ಕಡೆ ವಿಜೇಂದ್ರ ಟೀಮ್ ಒಂದು ಹೇಳಿಕೆಯನ್ನು ಕೊಡೋದು, ಈ ರೀತಿಯಾಗಿ ಬಣ ಬಡಿದಾಟ ಜೋರಾಗ್ತಾ ಇದೆ. ರೇಣುಕಾಚಾರ್ಯ ಟೀಮ್ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದು ಅವರ ವಿರುದ್ಧ ಯತ್ನಾಳ್ ಈಗ ಸಿಡಿದಿದ್ದಾರೆ. ಹಂದಿಗಳಿಗೆ ಹೋಲಿಕೆಯನ್ನ ಮಾಡಿ ಯತ್ನಾಳ್ ಅವರು ವ್ಯಂಗ್ಯವಾಡಿದ್ದಾರೆ. ಹಾಗಾಗಿ ಯತ್ನಾಳ್ ಅವರ ಮಾತಿಗೆ ರೇಣುಕಾಚಾರ್ಯ ಸುಮ್ಮನೆ ಕೂತಿಲ್ಲ, ಅವರು ಕೂಡ ಕೌಂಟರ್ ಕೊಟ್ಟರು. ನೋಡಿ. ಮತ್ತು ಯಾರು ಹದಿಗೆ ಹೋಗೋದು ಕೆಲವೊಂದು ಮಂದಿ ತೋರಿಸ್ತಿರಲ್ಲ, ಅದೇ ಇಲ್ಲಾರ್ದು ಕೆಲವೊಂದು ಹಂದಿಗಳು ಅದಾವಲ್ಲ ಅವ್ರು ತೋರಿಸೋದು ಯಾಕೆ ತೋರಿಸ್ತೀರಿ? ನಾವೇನಾದ್ರು ಪ್ರಚೋದನೆಯಾಗಿ ಮಾತಾಡ್ಲತ್ತೇಳಿ ನಾವು ಹಂದಿಗಳಿಗೆ ಉತ್ತರ ಕೊಡುವುದಿಲ್ಲ. ನೀವು ಏನು ಮಾಡಿರಿ, ದಾವಣಗೆರೆಗೆ ಒಂದು 2 ಹಂದಿ ಅದಾವ, ಅವ್ರ ಮನೆ ಮುಂದೆ ಒಂದು ಟೆಂಟ್ ಹೊಡ್ಸ್ರಿ. ಮತ್ತು ಬೆಂಗಳೂರಿನಾಗ ಶಿವಾನಂದ ಸರ್ಕಲ್ನಾಗ ವಿಜೇಂದ್ರ ಮನೆ ಅಲ್ಲೇ ಇದ್ದುಬಿಡ್ರಿ. ಗುಣಗಾನ ಮಾಡೋ ಮುಂಜಾನೆ ಸುಪ್ರಭಾತದಿಂದೇ ಚಾಲು ಮಾಡಿರಿ. ಜಯ ಜಯ ವಿಜಯೇಂದ್ರ ನಿನ್ನ ನಾಮವೋ ನಮಗೆಲ್ಲ ಅನುಕೂಲವೋ ತಳಿ ಹೊಟ್ರಿ. ನಾಚಿಕೆ ಆಗಲ್ವಾ? ನನಗೆ ಹಂದಿ ಅಂತ ಹೋಲಿಸ್ತೀಯ? ಆಯಿತು, ಹಂದಿ ಅಂದ್ರೇನು? ವಿಷ್ಣುವಿನ ಅವತಾರ. ಹಂದಿ ಅಂದರೆ ವಿಷ್ಣುವಿನ ಅವತಾರದಲ್ಲಿ ಏನು ಕೆಲವೊಂದ್ಸರಿ ಈ ದೇವರು ಪ್ರಾಣಿಗಳ ಈ ನಾರಾಯಣ ನಾಯಿಗಂತ ನಿಯತಿ ಇದ್ರಿ, ನಾಯಿಗಿರೋ ನಿಯತಿ ಯಾರಿಲ್ಲ. ವಿಷ್ಣುವಿನ ಅವತಾರವೇ ಮತ್ತೊಂದು ವರ ಹಂದಿ. ನಮ್ಮನ್ನು ದೇವ್ರಿಗೆ ಹೋಲಿಸಿದ್ಯಾ?